ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಸಂಬೋಳ್ಯದಲ್ಲಿ ನೆಲೆಸಿರುವಂತಹ 15 ವರ್ಷದ 9ನೇ ತರಗತಿಯ ಬಾಲಕ ಸುಮಂತ್ ಅವರು ತನುಪೂಜೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಮನೆಯ ಸಮೀಪದ ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿರುವಂತಹ ಕುರಿತು ತನಿಖೆ ನಡೆಸುವ ಪ್ರಗತಿಯ ಕುರಿತು ಸನ್ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಹರೀಶ್ ಪುಂಜ ಅವರು ಬಹಳ ಗಂಭೀರವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿ 15 ವರ್ಷದ ಬಾಲಕ ಸುಮಂತ್ ಅಂತಕ್ಕವನು ಬೆಳಿಗ್ಗೆ ಶಾಲೆಗೆ ಹೋದವನು ಮನೆಗೆ ಬರೋದಿಲ್ಲ, ಕಾಣೆಯಾಗಿದ್ದಾನೆ ಅಂತ ಹೇಳಿ ಸುಬ್ರಹ್ಮಣ್ಯ ನಾಯಕ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅವಿ ಕೆರೆಯಲ್ಲಿ ಬಿದ್ದು ಮೃತದೇಹ ಪತ್ತೆಯಾಗಿರುತ್ತೆ. ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ದ ಅದಕ್ಕೆ 4 ಟೀಮ್ ಮಾಡಿ, ಯಾಕೆಂದ್ರೆ ಅವನ ತಲೆಗೆ ಪೆಟ್ಟು ಬಿದ್ದಿರುತ್ತೆ ಅಂತ ಹೇಳಿ ರಿಪೋರ್ಟ್ ಆಗಿದೆ. ತಲೆಗೆ ಪೆಟ್ಟು ಬಿದ್ದಿದೆ ಅಂದ್ರೆ ಇಲ್ಲ ಯಾರಾದ್ರೂ ಹೊಡೆದಿರ್ಬೇಕು, ಇಲ್ಲ ಅವನು ಇಲ್ಲ ಯಾವ್ದಾದ್ರು ರೀತಿಯಲ್ಲಿ ಬಿದ್ದು ಅಥವಾ ಏನಾರ ಆಗಿರ್ಬೇಕು. ಅದಕ್ಕೆ ನಾವು ಈಗಾಗಲೇ 4 ಟೀಮ್ಗಳನ್ನು ಮಾಡಿ ಪತ್ತೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಸತ್ಯ ಹೊರಗಡೆ ಬರುತ್ತೆ. ರಿಜಿಸ್ಟರ್ ಮಾಡಿರೋದು ಕೊಲೆ ಅಂತಾನೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ FIR ನಲ್ಲಿ. ಈಗ ನಮಸ್ಕಾರ ಸರ್. ನಮಸ್ತೆ. ಸುಮಂತ್ ಹತ್ಯೆಯಾಗಿ ಇಲ್ಲಿಗೆ 18 ದಿನ ಆಯ್ತು. ಇದ್ರ ಮಧ್ಯ ಅಧಿವೇಶನದಲ್ಲಿ ಚರ್ಚೆ ಆಯಿತು ನಿನ್ನೆ. ವಿಶೇಷವಾಗಿ ಬೆಳ್ತಂಗಡಿ ಶಾಸಕರು ಈ ಪ್ರಶ್ನೆಯನ್ನ ಗೃಹ ಮಂತ್ರಿಗಳಿಗೆ ಪರಮೇಶ್ವರ್ ಅವ್ರಿಗೆ ಕೇಳ್ತಾರೆ. ಈ ರೀತಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ, ಕನ್ನಡ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ, ಬಾಲ ವಿಜ್ಞಾನಿ ಆಗಿದ್ದ, ಮತ್ತೆ ಗುಜರಾತ್ಗೆ ಆಯ್ಕೆ ಆಗಿದ್ದ, ಈ ರೀತಿ ಹತ್ಯೆ ನಡೆದಿದೆ, ಇಲ್ಲಿವರೆಗೆ ಆರೋಪಿಗಳನ್ನ ಬಂಧಿಸಿಲ್ಲ ಅನ್ನುವಂಥದ್ದು ಕೇಳ್ತಾರೆ. ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಪೊಲೀಸರು ಇನ್ನೇನು ಕಂಡು ಹಿಡಿತಾರೆ, ಸದನದಲ್ಲೇ ಉತ್ತರ ಕೊಡ್ತಾರೆ ಅಂದ್ರೆ ಯಾಕಂದ್ರೆ ಒಮ್ಮೆ ಈ ರೀತಿ ಸದನದಲ್ಲಿ ಚರ್ಚೆ ಆದ ಮೇಲೆ ಸುಮಾರು ಕೇಸ್ಗಳಲ್ಲಿ ಆರೋಪಿಗಳು ಸಿಗುವಂತ ಬಹುನಿರೀಕ್ಷೆ ಇರುತ್ತೆ. ಏನ್ ಸರ್ ಈ ಕೇಸು? ಸದನದ ಚರ್ಚೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಹೇಳಿ ಸರ್. ನೋಡಿ, ಸುಮಂತ್ ಹತ್ಯೆಯಾಗಿ 18 ದಿವಸ ಕಳೆದರೂ ಸಹ ಪೊಲೀಸರೇನು ಸುಮ್ಮನೆ ಕೂತಿಲ್ಲ. ತನಿಖೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಮುಂದುವರಿತಾ ಇದೆ. ಕೆಲವು ದಿನಗಳ ಹಿಂದೆ ಆ ಹತ್ಯೆ ನಡೆದ ಸ್ಥಳ, ಸುಮಂತನ ಮನೆ, ಎಲ್ಲ ಪ್ರದೇಶಗಳಿಗೆ ಮತ್ತೆ FSL ಅಧಿಕಾರಿಗಳು, ಸೋಕೋ ಟೀಮು ಮತ್ತು ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳು ಎಲ್ಲರೂ ಭೇಟಿ ನೀಡಿದ್ದಾರೆ. 10 ಹಲವು ಸಾಕ್ಷ್ಯಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಬೆಳ್ತಂಗಡಿಯ ತನಿಖಾಧಿಕಾರಿ ಅವರಿಗೆ ಅವರು ಹಸ್ತಾಂತರ ಮಾಡಿದ್ದಾರೆ. ಈ ಆಂಗಲ್ ನಲ್ಲಿ ನೀವು ತನಿಖೆ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ತನಿಖೆ ನಡೀತಿದೆ. ಈ ಮಧ್ಯೆ ಸ್ಥಳೀಯ ಶಾಸಕರು ಹರೀಶ್ ಪುಂಜ ಅವರು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸದನದಲ್ಲಿ ನೀವು ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೊದಲು ಸಂಬಂಧಿತ ಇಲಾಖೆಗೆ ಒಂದು ನೋಟಿಸ್ ಕೊಡುವಂತ ಪರಿಪಾಠ ಇದೆ. ಆ ನೋಟಿಸಿಗೆ ಗೃಹ ಮಂತ್ರಿಗಳು ಉತ್ತರವನ್ನು ರೆಡಿ ಮಾಡಿ ಇಟ್ಟುಕೊಂಡು ಉತ್ತರಿಸಬೇಕು. ಯಾಕಂದ್ರೆ ಸದನದಲ್ಲಿ ಯಾವುದೇ ವಿಷಯ ಪ್ರಸ್ತಾಪ ಆದ್ರೂ ಅದು ಅಧಿಕೃತ ದಾಖಲೆ. ಆದ್ದರಿಂದ ಏನೋ ಊಹಾಪೋಹದ ಉತ್ತರಗಳನ್ನು ಗೃಹ ಮಂತ್ರಿಗಳು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಶಾಸಕ ಹರೀಶ್ ಪುಂಜ ಅವರು ಇಂತಹ ಒಂದು ಪ್ರಸ್ತಾಪವನ್ನ ಸದನದ ಮುಂದೆ ಇಡ್ತಾ ಇದ್ದಾರೆ ನೋಟಿಸ್ ಬಂದಾಗ ಗೃಹ ಮಂತ್ರಿಗಳು ಸಂಬಂಧಿತ ಇಲಾಖೆಯ ಮುಖ್ಯಸ್ಥರಿಗೆ, ಅಂದರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಕೇಳ್ತಾರೆ ಏನು ಆಗಿದೆ ಆ ಪ್ರಕರಣದ ತನಿಖೆಯಲ್ಲಿ ಅಂತೇಳಿ. ಗೃಹ ಮಂತ್ರಿಗಳೇ ಕೇಳಿದಾಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಅವರ ಗಮನಕ್ಕೆ ತಂದಿರ್ತಾರೆ. ಆ ಉತ್ತರದ ಆಧಾರದಲ್ಲಿ ಗೃಹ ಮಂತ್ರಿಗಳು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 1-2 ದಿವಸಗಳಲ್ಲಿ ಈ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸುತ್ತೇವೆ, ಆರೋಪಿಯನ್ನು ಖಂಡಿತ ಹಿಡಿತೇವೆ ಅಂತ. ಇದು ಏನು ಊಹಾಪೋಹದ ಮಾತುಗಳನ್ನು ಗೃಹ ಮಂತ್ರಿಗಳು ಸದನದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪತ್ರಕರ್ತರೊಂದಿಗೆ ಮಾತನಾಡುವಾಗ, ಬೇರೆ ವಿಚಾರದಲ್ಲಿ ಮಾತನಾಡುವಾಗ ಅವರು ಗೊತ್ತಿಲ್ಲ ಮತ್ತೊಂದು ಈ ರೀತಿಯಾಗಿ ಹೇಳ್ಬೋದೇ ಹೊರತು ಸದನದಲ್ಲಿ ಮಾತನಾಡುವಾಗ ಅಷ್ಟು ಸ್ಪಷ್ಟವಾದ ಮಾಹಿತಿಗಳನ್ನು ಇಟ್ಟುಕೊಂಡೇ ಅವರು ಮಾತನಾಡಬೇಕಾಗತ್ತೆ. ಪೊಲೀಸರು ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದಾರಂತ ಆಯ್ತು ಇಲ್ಲಿಗೆ. ಖಂಡಿತವಾಗಿಯೂ ಪೊಲೀಸರು ಅವರ ಇಲಾಖೆಯ ಉನ್ನತ ಅಧಿಕಾರಿಗೆ ಅಂದರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸ್ಪಷ್ಟವಾದ ಮಾಹಿತಿಗಳನ್ನ ಸ್ಥಳೀಯ ಪೊಲೀಸರು ನೀಡಿದ್ದಾರೆ. ನಾವು ಈ ತನಿಖೆಯ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಕೆಲವೊಂದು ಸೂಕ್ಷ್ಮ ಸಾಕ್ಷ್ಯಗಳು ಲಭ್ಯವಾಗಬೇಕಿದೆ. ಕೆಲವೊಂದು ಸೊತ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಎಕ್ಸ್ಪರ್ಟ್ ಒಪಿನಿಯನ್ಗಳು ಬರಬೇಕಿದೆ. ಆದ್ದರಿಂದಾಗಿ 1-2 ದಿವಸಗಳಲ್ಲಿ, ಅಂದ್ರೆ ಮುಂದಿನ 24 ಗಂಟೆ ಆಗಿರ್ಬೋದು, ಇಲ್ಲದ್ರೆ 48 ಗಂಟೆ ಆಗಿರ್ಬೋದು, ಇಲ್ಲದ್ರೆ 72 ಗಂಟೆಗಳಾಗಿರ್ಬೋದು. ಆದ್ದರಿಂದಾಗಿ ಆ ಅವಧಿಯ ಒಳಗೆ ನಾವು ಇದರ ಹಿನ್ನೆಲೆಯನ್ನು ಭೇದಿಸ್ತೇವೆ ಮತ್ತು ಆರೋಪಿ ಯಾರು ಎನ್ನುವುದನ್ನು ನಾವು ಬಹಿರಂಗಪಡಿಸ್ತೇವೆ ಅಂತ
ಸ್ಪಷ್ಟವಾಗಿ ಹೇಳಿರ್ತಾರೆ. ಆ ಮಾಹಿತಿಯನ್ನೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ತಮ್ಮ ಇಲಾಖೆಯ ಗೃಹ ಸಚಿವರಿಗೆ ನೀಡಿದ್ದಾರೆ. ಅದರಿಂದಾಗಿ ಸಚಿವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ ಇದು ಸಚಿವರು ಹೇಳ್ತಾ ಇದ್ರು, ಇಲ್ಲ ನಾವು ಇದನ್ನು ಉನ್ನತ ಮಟ್ಟದ ತನಿಖೆಗೆ ನಾವು ಒಪ್ಪಿಸ್ತೇವೆ ಅಂತ ಹೇಳಿ. ಸಿಒಡಿಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಲ್ಲ CBI ಈಗ ಬೇರೆ ಯಾವುದಾದ್ರು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಒಪ್ಪಿಸ್ತೇವೆ ಅಂತ ಹೇಳ್ತೇವೆ. ಗೃಹ ಮಂತ್ರಿಗಳು ಅದನ್ನು ಪ್ರಸ್ತಾಪ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಗೃಹ ಮಂತ್ರಿಗಳಿಗೆ ಸ್ಪಷ್ಟವಾದ ಮಾಹಿತಿ ಇದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ತನಿಖಾ ತಂಡಕ್ಕೆ ಮಹತ್ವದವಾದ ಸುಳಿವು ಸಿಕ್ಕಿದೆ. ಆ ಸುಳಿವುಗಳ ಹಿನ್ನೆಲೆಯಲ್ಲಿ ನಾವು ಕೆಲವೊಂದು ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದೇವೆ. ಆ ಸ್ವತ್ತುಗಳ ವಿಶ್ಲೇಷಣೆ ನಡೀತಾ ಇದೆ. ಆದ್ದರಿಂದಾಗಿ ನಾವು ಸೈಂಟಿಫಿಕ್ ರೀತಿಯಲ್ಲಿ ಅದರ ತನಿಖೆಯನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಅದರ ನಂತರ ಬಂದ ಸೋಕೋ ಟೀಮ್ ರಿಪೋರ್ಟು, ಅದರ ನಂತರ FSL ತಂಡದ ರಿಪೋರ್ಟು, ಬೇರೆ ಬೇರೆ ಹಿರಿಯ ಅಧಿಕಾರಿಗಳ ವರದಿಗಳು, ಇದನ್ನೆಲ್ಲವನ್ನು ಕ್ರೋಢೀಕರಿಸಿಕೊಂಡು ನಾವು ಸ್ಪಷ್ಟವಾದಂತಹ ನಿರ್ಧಾರವನ್ನು ತಗೊಂಡಿದ್ದೇವೆ. ಅದರಿಂದಾಗಿ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಒಂದೆರಡು ದಿವಸಗಳಲ್ಲಿ ನಾವು ಅದನ್ನ ಭೇದಿಸ್ತೇವೆ ಅನ್ನುವಂತ ಭರವಸೆಯನ್ನ ಪೊಲೀಸ್ ಅಧಿಕಾರಿಗಳು ಗೃಹ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ಗೃಹ ಮಂತ್ರಿಗಳು ಅಷ್ಟು ಗಟ್ಟಿಯಾಗಿ ಸದನದಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಎರಡನೇ ಬಾರಿ FSL ಟೀಮ್ ಬಂದಿದೆ ಅಂದ್ರೆ ಈ ಪರಿಸರದಲ್ಲಿ ಇರುವಂತ ನಿಗೂಢ ವ್ಯಕ್ತಿ ಅವ್ರಿಗೆ ಕನ್ಫರ್ಮ್ ಆಗಿದಾರ ಅಂತ ಹೇಳ್ತೀರಾ ನೀವು? ಎರಡನೇ ಬಾರಿಗೆ FSL ಟೀಮ್ ಅನ್ನು, ಸೋಕೋ ಟೀಮ್ ಅನ್ನು ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ಕರೆಸಿರುವುದೇ ಈ ಹಿಂದೆ ಗಡಿಬಿಡಿಯಲ್ಲಿ ಯಾವುದೆಲ್ಲ ಅಂಶಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗಿಲ್ಲ ನೋಡಿ, ಅದನ್ನು ಸಾವಧಾನವಾಗಿ ಗಮನಿಸಿ ವರದಿಯನ್ನು ಕೇಳಿರುವಂತದ್ದು. ನೋಡಿ, ಘಟನೆ ನಡೆದ ದಿನದಂದು ಸುಮಾರು ಸಾರ್ವಜನಿಕರು ಸೇರಿದ್ರು, ಎಲ್ಲರೂ ಒತ್ತಡದಲ್ಲಿದ್ರು, ಮನೆ ಮಂದಿಯು ಯಾವುದನ್ನು ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸ್ಥಳೀಯರು ಸಹ ಆ ನಿಗೂಢ ಹತ್ಯೆ ಪ್ರಕರಣದ ಬಗ್ಗೆ ಭೀತರಾಗಿದ್ರು. ಸರಿಯಾಗಿ ವಾಸ್ತವಾಂಶಗಳನ್ನ ಬಿಚ್ಚಿಡುವಂತಹ ಪ್ರಯತ್ನ ಸಾಧ್ಯ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸಹ ಸಹಜವಾಗಿಯೇ ಒತ್ತಡದಲ್ಲಿ ಇರ್ತಾರೆ. ಅದು ಸೋಕೋ ಟೀಮ್ ಇರ್ಬೋದು, FSL ಅಧಿಕಾರಿಗಳಿರ್ಬೋದು. ಅವರಿಗೆ ಮೇಲ್ನೋಟಕ್ಕೆ ಕಾಣುವಂತ ಸ್ವತ್ತುಗಳನ್ನು ಅವರು ಸ್ವಾಧೀನಪಡಿಸಿಕೊಳ್ತಾರೆ ಹೊರತು ಆ ಸಂದರ್ಭದಲ್ಲಿ ಮತ್ತಷ್ಟು ಸ್ವತ್ತುಗಳನ್ನು ಹುಡುಕುವಂತಹ ಪ್ರಯತ್ನವನ್ನ ಅವರು ಆ ಸಂದರ್ಭದಲ್ಲಿ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಡೆಡ್ ಬಾಡಿ ಬಿದ್ದಿರ್ತದೆ. ಅದು ಮತ್ತೊಂದು ಭಾವನಾತ್ಮಕ ವಿಚಾರ. ಅದರ ಡಿಸ್ಪೋಸಲ್ ಮುಖ್ಯ ಆಗಿರ್ತದೆ. ಯಾಕಂದ್ರೆ ಒಂದು ಡೆಡ್ ಬಾಡಿಯನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಬಾಡಿ ಇನ್ವೆಸ್ಟಿಗೇಷನ್ ಅಂತ ನಾವು ಹೇಳ್ತೇವೆ, ಅದಕ್ಕೆ ಕನಿಷ್ಠ 3 ಗಂಟೆಗಳ ಅವಧಿ ಬೇಕು ಬಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಆದ್ರೆ ಆ 3 ಗಂಟೆಗಳ ಅವಧಿಯನ್ನ ಕಾಯಲಿಕ್ಕೆ ಮೃತ ವ್ಯಕ್ತಿಯ ಮನೆಯವರು ಸಿದ್ಧರಿರುವುದಿಲ್ಲ. ಆದಷ್ಟು ಬೇಗ ಇದನ್ನು ಇಲ್ಲಿಂದ ಸಾಗಿಸಬೇಕು ಅಂತೇಳಿ. ಯಾಕಂದ್ರೆ ಅಲ್ಲಿ ಬಾಡಿ ಅಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಸೇರುವ ಜನಗಳು ಎಲ್ಲರೂ ಜಾಸ್ತಿ ಆಗ್ತಾ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಪರಿಸ್ಥಿತಿಯನ್ನು ನಿಭಾಯಿಸುವುದು ಸಹ ಕಷ್ಟ ಆಗಿರ್ತದೆ. ಅದಕ್ಕೆ ಬೇಕಾಗಿ ಆದಷ್ಟು ಬೇಗ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಬಾಡಿಯನ್ನು ಶಿಫ್ಟ್ ಮಾಡಬೇಕಾದ್ರೆ ಕನಿಷ್ಠ 3 ಗಂಟೆ ಬೇಕು. ಅದರ ನಂತರ ಆ ಬಾಡಿಯನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು. ಹಾಸ್ಪಿಟಲ್ ಅಲ್ಲಿ ಬಾಡಿ ಇನ್ವೆಸ್ಟಿಗೇಷನ್ ಆಗಬೇಕು. ಅದರ ನಂತರ ರಿಕ್ರೂಷನ್ ಕೊಡಬೇಕು. ಅದರ ನಂತರ ಬಂದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಇದಕ್ಕೆಲ್ಲ ಟೈಮಿಂಗ್ಸ್ ಇದೆ. ಇಷ್ಟೇ ಸಮಯ ಅದನ್ನು ತಗೊಳ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪೊಲೀಸರು ಅರ್ಜೆಂಟ್ ಮಾಡಿ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ವೈದ್ಯರಿಗೆ ರಿಕ್ರೂಷನ್ ಕೊಟ್ಟರು ಸಹ ವೈದ್ಯರು ಪ್ರಶ್ನೆ ಮಾಡ್ತಾರೆ, ಯಾಕೆ ನಿಮ್ಗೆ ಅವಸರ ಆಗ್ತಾ ಇದೆ ಅಂತ ಹೇಳಿ. ಪೊಲೀಸರ ಸಮಸ್ಯೆಯನ್ನು ವೈದ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಅರ್ಥ ಮಾಡಿಕೊಳ್ಳುವುದು ಏನಂತ ಹೇಳಿದ್ರೆ ಅವರ ಕೆಲಸವನ್ನು ಅವರು ಪರ್ಫೆಕ್ಟ್ ಆಗಿ ಮಾಡಬೇಕು. ಇಲ್ಲದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ರಿಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ರಿಪೋರ್ಟ್ ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗಬೇಕು ಮತ್ತು ಅದನ್ನು ಪ್ರಶ್ನೆ ಮಾಡಬಾರದು. ಯಾಕಂದ್ರೆ ಯಾರು ರಿಪೋರ್ಟ್ ಕೊಡ್ತಾರ ವೈದ್ಯರುಗಳು, ಅವರು ನ್ಯಾಯಾಲಯದಲ್ಲಿ ನಿಂತುಕೊಂಡು ಪಾಟಿ ಸಾವಲನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಅವರು ಅಷ್ಟು ಆಲೋಚನೆ ಮಾಡಿಕೊಂಡು ಅಷ್ಟು ಸಾವಧಾನವಾಗಿ ಎಲ್ಲ ರೀತಿಯ ಪೇಷನ್ಸ್ ಅನ್ನು ಇಟ್ಟುಕೊಂಡು ಅವರು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ಇದು ಯಾವುದೇ ಗಂಭೀರ ಪ್ರಕರಣಗಳಲ್ಲಿ ಅತ್ಯಮೂಲ್ಯವಾದಂತಹ ನಿರ್ಧಾರಗಳು. ಇಂತಹ ನಿರ್ಧಾರಗಳ ಆಧಾರದಲ್ಲಿಯೇ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ. ಈ ಸುಮಂತ್ ಪ್ರಕರಣದಲ್ಲೂ ಅಷ್ಟೇ. ಅಂದ್ರೆ ಈಗ ಸುಮಂತ್ ಪ್ರಕರಣ ಅಂದ ಕೂಡಲೇ ಒಂದ್ ಕಡೆ ಇಷ್ಟು ದಿವಸ ಕಳ್ಳರು ಬಂದಿದಾರ ಆ ಊರಿಗೆ, ಅಥವಾ ಬೇರೆ ಯಾರಾದ್ರೂ ಹೊರಗ್ಲಿಂತ್ರ ಬಂದಿದಾರ ಅನ್ನುವಂಥದ್ದು ಸಂಪೂರ್ಣವಾಗಿ ಹುಡುಕಿದ್ರು ಪೊಲೀಸರು ಅನ್ನುವಂಥದ್ದು ಸುದ್ದಿ ಬರ್ತಾ ಇದೆ. ಆದ್ರೆ ಆ ನಿಗೂಢ ವ್ಯಕ್ತಿ ಅದೇ ಪರಿಸರದಲ್ಲಿ ಇದಾನಂತೀರ ನೀವೇನಾದ್ರೂ? ಖಂಡಿತವಾಗಿಯೂ ಅದೇ ಪರಿಸರದಲ್ಲಿ ಇರಲೇಬೇಕು. ಯಾಕಂತ ಹೇಳಿದ್ರೆ ಅಲ್ಲಿಗೆ ಯಾರು ಹೊರಗಿನವರು ಬಂದಿಲ್ಲ ಎನ್ನುವಂತಹ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿದೆ. ಸುತ್ತಮುತ್ತಲ ಇರುವಂತಹ ಬಹುತೇಕ ಮನೆಗಳಿಗೆ ಪೊಲೀಸರು ಭೇಟಿ ನೀಡಿದ್ದಾರೆ. ಅವರನ್ನು 2 ಬಾರಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರ ರೀತಿಯಲ್ಲಿ ವಿಚಾರಣೆ ಮಾಡಿಲ್ಲ. ಮತ್ತೆ ಒಂದು ಆತ್ಮೀಯರಾಗಿ ಅವರನ್ನು ಸಂಪರ್ಕ ಮಾಡಿಕೊಂಡು ವಿಚಾರಣೆ ಮಾಡಿದ್ದಾರೆ.
ಅದರಿಂದಾಗಿ ಅಲ್ಲಿ ಈ ಹಿಂದೆ ಯಾವುದೆಲ್ಲ ವದಂತಿಗಳೆಲ್ಲ ಹರಡಿತ್ತ ಅಥವಾ ಹಬ್ಬಿಸಿದ್ದರೋ ಇಂಥ ವದಂತಿಗಳಿಗೆಲ್ಲ ಪೊಲೀಸರು ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಿಂದಾಗಿ ಇದು ದಿನದಿಂದ ದಿನಕ್ಕೆ ನಿಗೂಢವಾಗುವುದು. ಮತ್ತೊಂದು ಬರೀ ದೊಡ್ಡ ಸಂಶಯ ಸಿಕ್ಕಿದ್ದು ಆ ಪಂಪ್ ಹೌಸ್ನಲ್ಲಿ ಅನೈತಿಕ ವ್ಯವಹಾರ ನಡೀತಿತ್ತು ಅಂತ ಹೇಳಿ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಸೂಕ್ಷ್ಮವಾಗಿ ಅದನ್ನು ತನಿಖೆ ಮಾಡಿದ್ದಾರೆ. ಅಂತ ಯಾವುದೇ ಆಕ್ಷೇಪಾರ್ಹಂತ ಸೊತ್ತುಗಳು ಅಲ್ಲಿ ಸಿಕ್ಕಿಲ್ಲ. ಕೆರೆಯ ನೀರನ್ನು ಖಾಲಿ ಮಾಡಿದಂತ ಸಂದರ್ಭದಲ್ಲೂ ಕೆರೆಯಲ್ಲೂ ಅಂತ ಸೊತ್ತುಗಳು ಸಿಕ್ಕಿಲ್ಲ. ಆದ್ರಿಂದಾಗಿ ಅಂತ ವದಂತಿಗಳಿಗೆ ಯಾವುದೇ ರೀತಿಯ ವೈಜ್ಞಾನಿಕ ಸಾಕ್ಷ್ಯಗಳು ಲಭ್ಯ ಆಗಿರಲಿಲ್ಲ. ಮತ್ತು ಆ ಪಂಪ್ ಹೌಸ್ನಲ್ಲಿ ಅಂತಹ ಚಟುವಟಿಕೆಗಳನ್ನು ನಡೀತಿದ್ದು ಎನ್ನುವುದಕ್ಕೆ ಸ್ಥಳೀಯವಾಗಿ ಯಾರು ಹೇಳಿಕೆಗಳನ್ನು ನೀಡಿಲ್ಲ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಅದರಿಂದಾಗಿ ಅಂತ ವದಂತಿಗಳು ಕಪೋಲ ಕಲ್ಪಿತ ಎನ್ನುವಂತಹ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಇನ್ನೊಂದು ಪ್ರಶ್ನೆ ಬರೋದಂತ ಹೇಳಿದ್ರೆ ಸರ್, ಇದರಲ್ಲಿ ಒಂದು ಹಗುರವಾದ ವಸ್ತುವಿನಿಂದ ಹೊಡೆದಿದ್ದು ಸುಮಂತ್ನ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯರು ಆ ಗಾಯದ ಆಧಾರದಲ್ಲಿ ಅದು ಕಡಿಮೆ ಭಾರದ ಸುತ್ತು ಅಂತ ಹೇಳಿದ್ದಾರೆ. ಕಡಿಮೆ ಭಾರದ ಸುತ್ತು ಅಂತ ಹೇಳಿದ್ರೆ ಅದು ನಿಮ್ಗೆ ಕಬ್ಬಿಣ ಅಂತ್ಯ ಉಕ್ಕಿನ ಸುತ್ತುಗಳಿಂದ ಆದದ್ದು ಅಲ್ಲ, ಬದಲಾಗಿ ಮರದ ಹಿಡಿಕೆ ರೀತಿಯ ಸುತ್ತಿನಿಂದ ಆದದ್ದು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಅದೆಲ್ಲವೂ ಸ್ಥಳೀಯವಾಗಿ ಸಿಗುವಂತ ಸುತ್ತುಗಳು. ಇವತ್ತಿನವರೆಗೂ ಆ ಸುತ್ತು ಪೊಲೀಸರ ಕಣ್ಣಿಗೆ ಬಿದ್ದಿಲ್ಲ, ಸ್ಥಳೀಯವಾಗಿಯೂ ಯಾರು ಅದನ್ನು ಗುರುತಿಸಿಲ್ಲ. ಅದರಿಂದಾಗಿ ಆ ನಿಟ್ಟಿನಲ್ಲಿಯೂ ತನಿಖೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಯಾವುದೇ ನೀವು ಕೊಲೆ ಪ್ರಕರಣದಲ್ಲಿ ಒಂದು ಸೊತ್ತನ್ನು ಸ್ವಾಧೀನಪಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅದರಲ್ಲಿ ಯಾವುದಾದರೂ ಒಂದು ಮಾರ್ಕ್ ಇರಬೇಕು ಅಂತ. ಮಾರ್ಕ್ ಅಂದ್ರೆ ಈಗ ಇವನಿಗೆ ರಕ್ತ ಗಾಯ ಆಗಿದೆ, ಆ ರಕ್ತದ ಕಲೆಗಳು ಆ ಆಯುಧದಲ್ಲಿ ಇರಬೇಕು ಎನ್ನುವಂತಹ ಕಲ್ಪನೆ ಇರ್ತದೆ. ಅದರಿಂದಾಗಿ ಅಂತಹ ಆಯುಧಕ್ಕಾಗಿ ಪೊಲೀಸರ ಸರ್ಚಿಂಗ್ ನಡೀತಾ ಇದೆ. ಆದ್ರೆ ಮಾತ್ರ ಪೊಲೀಸರಿಗೆ ಗೊತ್ತು ಇದು ಯಾರು ಹೊರಗಿನಿಂದ ಬಂದವರಲ್ಲ, ಅಲ್ಲೇ ಇರುವಂತವ್ರೆ ಮಾಡಿದ್ದು ಆ ನಿಗೂಢ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ ಪೊಲೀಸರಿಗೆ ಅಂತೀರಾ? ಪೊಲೀಸರಿಗೆ ಸಾಧಾರಣವಾಗಿ ಇಷ್ಟು ದಿನದ ತನಿಖೆಯಲ್ಲಿ ಅವರು ಒಂದು ಕನ್ಕ್ಲೂಷನ್ಗೆ ಬಂದ ಹಾಗೆ ಇದೆ. ಯಾಕಂತ ಹೇಳಿದ್ರೆ ಇದು ಹೊರಗಿನಿಂದ ಬಂದು ಮಾಡಿದಂತಹ ವ್ಯಕ್ತಿಗಳ ಕೃತ್ಯ ಅಲ್ಲ, ಬದಲಾಗಿ ಸ್ಥಳೀಯರೇ ಮಾಡಿದಂತಹ ಕೃತ್ಯ. ಆ ಹೊತ್ತಿಗೆ ಸುಮಂತ್ ಮನೆಯಿಂದ ದೇವಸ್ಥಾನಕ್ಕೆ ಧನುಪೂಜೆಗೆಂದು ಹೋಗ್ತಾ ಇದ್ದಾನೆ ಎನ್ನುವಂತ ಸ್ಪಷ್ಟ ಮಾಹಿತಿ ಇದ್ದವರೇ ಹಿಂಬದಿಯಿಂದ ಹೋಗಿ ಹೊಡೆದಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಹಿಂಬದಿಯಿಂದ ಹೊಡೆದದ್ದ ಮುಂಭಾಗದಿಂದ ಹೊಡೆದಂತ ಹೇಳಿ ಪ್ರಶ್ನೆ ಬಂದಾಗ ಇದು ಹಿಂಬದಿಯಿಂದ ಹೊಡೆದದ್ದು. ಯಾಕಂದ್ರೆ ತಲೆಯ ಹಿಂಭಾಗಕ್ಕೆ ಮೊದಲ ಏಟು ಬಿದ್ದಿದೆ, ಅದರ ನಂತರದ ಏಟು ತಲೆಯ ಮುಂಭಾಗಕ್ಕೆ ಬಿದ್ದದ್ದು ಆತ ಕುಸಿದು ಬಿದ್ದ ಸಂದರ್ಭದಲ್ಲಿ. ಅದರಿಂದಾಗಿ ಆ ಎರಡು ಆಂಗಲ್ ಅನ್ನು ಇಟ್ಟುಕೊಂಡು ಪೊಲೀಸರು ತನಿಖೆ ಮಾಡಿದರೆ ಹಿಂಭಾಗದಿಂದ ಹೊಡಿಬೇಕಾದ್ರೆ ಯಾರು ಹೊಡಿಬೇಕು ಅಂತ ಹೇಳಿ, ಮುಂಭಾಗದಿಂದ ಹೊಡಿಬೇಕಾದ್ರೆ ಯಾರು ಹೊಡಿಬೇಕು ಎನ್ನುವಂತ ಬೇರೆ ಬೇರೆ ದೃಷ್ಟಿಕೋನಗಳು ಇರ್ತವೆ. ಅದರಿಂದಾಗಿ ಆ ರೀತಿಯ ಲೆಕ್ಕಾಚಾರವನ್ನ ಪೊಲೀಸರು ಮಾಡಿರ್ತಾರೆ. ಅದರಿಂದಾಗಿ ಅವರು ಆ ಕನ್ಕ್ಲೂಷನ್ಗೆ ಬಂದ ಹಾಗೆ ಇದೆ. ನಂತರ ಇದರಲ್ಲಿ ಒಬ್ಬನೇ ವ್ಯಕ್ತಿ ಪಾಲ್ಗೊಂಡಿದೆ, ಅದರಿಂದಲೇ ಇದು ಡಿಸ್ಕ್ಲೋಸ್ ಆಗ್ಲಿಕ್ಕೆ ಇಷ್ಟು ದಿವಸ ಆಯ್ತು ಅಂತ. ಗುಂಪಾಗಿದ್ರೆ ಇದು ಬಾಯಿಂದ ಬಾಯಿಗೆ ಹರಡ್ತಾ ಹೋಗ್ತದೆ. ಅವರೇ ಅದನ್ನು ಮೂರು ಮಂದಿಯ 4 ಮಂದಿಯ ಒಟ್ಟಿಗೆ ಕೂಡಿದ್ರೆ ಅವರು ಬೇರೆ ಬೇರೆ ಮನೆಯವರಾಗಿರುವುದರಿಂದ ಮನೆಯಲ್ಲಿ ಆ ವಿಚಾರದಲ್ಲಿ ಮಾತುಕತೆಗಳಾಗ್ತವೆ, ಅದು ಹೊರಗೆ ಸ್ಪ್ರೆಡ್ ಆಗುತ್ತದೆ. ಯಾಕಂದ್ರೆ ಇಂಥ ಸೂಕ್ಷ್ಮ ಪ್ರಕರಣಗಳನ್ನ ಯಾರು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ. ಆದ್ರಿಂದಾಗಿ ಅದು ಹೊರಗೆ ಬರಲೇಬೇಕು ಅಂತೇಳಿ ಅದಕ್ಕಾಗಿ ಪೊಲೀಸರು ಕಾಯುವಂತ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಪೊಲೀಸರು ಅದನ್ನು ತನಿಖೆಯ ಮೂಲಕ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಿದೆ. ಸೊ ನಿಮ್ಮ ಪ್ರಕಾರ ಪೊಲೀಸರು ಈಗ ತನಿಖೆಯನ್ನು ತುಂಬಾ ಚುರುಕುಗೊಳಿಸಿದ್ದಾರೆ? ಪೊಲೀಸರು ತನಿಖೆಯನ್ನು ತುಂಬಾ ಚುರುಕುಗೊಳಿಸಿದ್ದಾರೆ. ಅವರೊಂದು ಕನ್ಕ್ಲೂಷನ್ಗೆ ಬಂದ ಹಾಗೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಾಕ್ಷ್ಯಗಳು ಲಭ್ಯ ಆಗಬೇಕಿದೆ, ಅದಕ್ಕಾಗಿ ಅವರು ವೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ರಿಪೋರ್ಟ್ಗಳು ಬರಬೇಕಾಗಿದೆ, ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ವಿಚಾರವನ್ನು ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ, ಹಿರಿಯ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ತಿಳಿಸಿದ್ದಾರೆ, ಮೇಲಧಿಕಾರಿಗಳು ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ಅದರಿಂದಾಗಿ ಗೃಹ ಸಚಿವರು ಸದನದಲ್ಲಿ ಸ್ಪಷ್ಟವಾದ ಉತ್ತರ ಹೇಳಿದ್ದಾರೆ. ಯಾಕಂದ್ರೆ ಅದಕ್ಕೆ ಗೃಹ ಸಚಿವರು ಅಷ್ಟು ವಿಶ್ವಾಸದಿಂದ ಸದನದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಸದನದಲ್ಲಿ ಕೇಳುವಂತ ಪ್ರಶ್ನೆಗಳು ಎಲ್ಲವೂ ದಾಖಲಾಗ್ತದೆ. ಇನ್ನು 20 ವರ್ಷ ಕಳೆದ್ರು 25 ವರ್ಷಗಳು ಕಳೆದರೂ ಸದನದ ದಾಖಲೆಗಳಲ್ಲಿ ಅದು ನಮೂದಾಗಿರ್ತದೆ. ಅದರಿಂದಾಗಿ ಅಂತಹ ವಿಶ್ವಾಸವನ್ನ ಗೃಹ ಸಚಿವರು ನಮ್ಮ ಪೊಲೀಸರು ಈ ಪ್ರಕರಣವನ್ನು ಖಂಡಿತವಾಗಿ ಭೇದಿಸ್ತಾರೆ. ಮುಂದಿನ 24 ಗಂಟೆ ಇರ್ಬೋದು, ಮುಂದಿನ 48 ಗಂಟೆ ಇರ್ಬೋದು, ಮುಂದಿನ 72 ಗಂಟೆ ಇರ್ಬೋದು, ಖಂಡಿತವಾಗಿ ಈ ಪ್ರಕರಣವನ್ನು ಭೇದಿಸ್ತಾರೆ. ಯಾಕಂತ ಹೇಳಿದ್ರೆ ಇದು ಭೇದಿಸಲಾಗದಂತಹ ಪ್ರಕರಣ ಅಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ಇದು ಪೊಲೀಸರು ಭೇದಿಸಲಾಗದಂತಹ ನಿಗೂಢ ಪ್ರಕರಣ ಅಲ್ಲ. ಇದು ಭೇದಿಸಲೇಬಹುದಾದಂತಹ 72 ಗಂಟೆಯಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಅದರಲ್ಲಿ ಡೌಟೇ. ಈ ಸದನದ ಇಂಪ್ಯಾಕ್ಟ್ ಏನಿರ್ತದೆ ಅಂತ ಹೇಳಿದ್ರೆ
ನಿಮಗೆ ಗೃಹ ಸಚಿವರು ಒಂದು ಮಾತನ್ನು ಹೇಳಿರ್ತಾರೆ, ಆ ಮಾತನ್ನು ಪೊಲೀಸರು ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರೆ ಪೊಲೀಸ್ ಇಲಾಖೆಯ ಉನ್ನತ ಸ್ಥಾನದಲ್ಲಿ ಇರುವಂತವರು, ಅವರ ಮಾತನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಸದನದಲ್ಲಿ ಗೃಹ ಸಚಿವರು ಹೇಳಿದಂತಹ ಮಾತನ್ನು ನಾವು ಕಾರ್ಯರೂಪಕ್ಕೆ ತರಲೇಬೇಕು. ನಾವು ಇದರ ಬಗ್ಗೆ ಒತ್ತಡಗಳನ್ನು ಸಂಬಂಧಿತ ಇಲಾಖೆಗಳಿಗೆ ಕೆಲವೊಂದು ರಿಪೋರ್ಟ್ಗಳು ಬೇಕಾಗಿದೆ, ಅದಕ್ಕೆ ಒತ್ತಡಗಳನ್ನು ಹೇರಿ ಆ ರಿಪೋರ್ಟ್ಗಳನ್ನು ಪಡ್ಕೊಂಡು ಅದನ್ನು ವೈಜ್ಞಾನಿಕವಾಗಿ ಅನಲೈಸಿಸ್ ಮಾಡಿ ಆರೋಪಿಯನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಖಂಡಿತವಾಗಿಯೂ ಮಾಡ್ತಾರೆ. ಈಗ ಗೃಹ ಸಚಿವರು ನಿನ್ನೆ ಉತ್ತರ ಕೊಟ್ಟಿದ್ದಾರೆ ಸುಮಂತ್ ಹತ್ಯೆ ಕೇಸ್ ಬಗ್ಗೆ. ಹೌದು, ಸುಮಂತ್ ಕೊಲೆಯ ಕೇಸಿನ ಡೆವಲಪ್ಮೆಂಟ್ ಬಗ್ಗೆ ಏನೇನ್ ತನಿಖೆ ನಡೆದಿದೆ ಅಂತ ಹೇಳಿ, ನಿಮ್ಮ ಪ್ರಕಾರ ಇನ್ನೊಂದು 72 ಗಂಟೆಯಲ್ಲಿ ಬಂಧನ ಆಗುತ್ತೆ ಅಂತೀರಾ? ಖಂಡಿತವಾಗಿ ಇನ್ನೊಂದು 72 ಗಂಟೆಯಲ್ಲಿ ಈ ಪ್ರಕರಣದ ಹಿನ್ನೆಲೆ ಬಯಲಿಗೆ ಬರ್ತದೆ, ಆರೋಪಿಯ ಬಂಧನ ಆಗುತ್ತೆ. ಆ ಸಂದರ್ಭದಲ್ಲಿ ಯಾರೆಲ್ಲ ಈ ಪ್ರಕರಣದಲ್ಲಿ ವಿವಿಧ ರೀತಿಯ ವದಂತಿಗಳನ್ನು ಹಬ್ಬಿಸಿದ್ದಾರೆ, ಯಾರೆಲ್ಲ ತನಿಖೆ ಮಾಡಿದ್ದಾರೆ ಪೊಲೀಸರನ್ನು ಹೊರತುಪಡಿಸಿ, ಅವರೆಲ್ಲರೂ ಮೂಗಿನ ಮೇಲೆಗೆ ಬೆರಳಿಟ್ಟುಕೊಳ್ಳುವಂತಹ ರಿಸಲ್ಟ್ ಬರುತ್ತೆ ಖಂಡಿತ. ಓ, ಹಾಗಂತೀರಾ? ಖಂಡಿತವಾಗಿ ಈಗೂ ಆಗಿದೆ ಅಂತ ಹೇಳಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಬೇಕು. ಅಂದ್ರೆ ರಾಜ್ಯದ ಜನತೆನೇ ಬೆಚ್ಚಿ ಬೀಳ್ತಾರೆ, ಜನರೇ ಬೆಚ್ಚಿ ಬೀಳ್ತಾರೆ. ಅಂತಹ ರಿಸಲ್ಟ್ ಅನ್ನು ಪೊಲೀಸ್ ಇಲಾಖೆಯ ತನಿಖೆ ಬಯಲಿಗೆಳಿತದೆ ಈ ಕೇಸ್ನಲ್ಲಿ. ಅದಕ್ಕಾಗಿಯೇ ಗೃಹ ಮಂತ್ರಿಗಳು ಅಷ್ಟು ವಿಶ್ವಾಸದಿಂದ ಮಾತಾಡಿದ್ದಾರೆ. ಓ, ಹಾಗಾದ್ರೆ ಬಾರಿ ಇದು ಯಾರು ಏನು ಊಹಿಸಿಲ್ಲ ಅದಾಗುತ್ತಲ್ಲಿ. ಖಂಡಿತವಾಗಿ ಯಾರು ಇಲ್ಲಿಯವರೆಗೆ ಯಾವುದನ್ನೇ ಊಹಿಸಲಿಕ್ಕೆ ಸಾಧ್ಯವಾಗಿರ್ಲಿವೋ ಅಂಥದ್ದೇ ರಿಸಲ್ಟ್ ಬರುವುದು ಈ ಕೇಸಲ್ಲಿ. ಬೇರೆ ಬೇರೆ ರೀತಿಯಲ್ಲಿ ಊಹನೆ ಮಾಡಿದ್ರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕತೆ ಕಟ್ಟಿದ್ರಲ್ಲ, ಅದು ಎಲ್ಲವೂ ಸುಳ್ಳಾಗಿ ಸಾಮಾನ್ಯ ಜನರು ಮತ್ತು ಆ ಸಂದರ್ಭದಲ್ಲಿ ಪೊಲೀಸರು ಊಹಿಸದಂತಹ ಘಟನೆ ನಡೆದಿರೋದು ಅದು ಬೆಳಕಿಗೆ ಬರ್ತದೆ. ಓ, ಆಶ್ಚರ್ಯಕರವಾದಂತ ಒಂದು ಬೆಳಕಿ ಬರುತ್ತೆ ಈ ಘಟನೆ. ಅಚ್ಚರಿದಾಯಕ ವಿಚಾರ ಬೆಳಕಿಗೆ ಖಂಡಿತ ಬರುತ್ತೆ. ಅಂದ್ರೆ ರಾಜ್ಯದ ಜನತೆನೂ ಪೂರ್ತಿ ದಂಗಾಗ್ತಾರಂತೀರಾ ಈ ಕೇಸ್ ಯಾರು ಕೊಲೆಗಾರ ಅಂತ ಗೊತ್ತಾದ ಮೇಲೆ? ಖಂಡಿತವಾಗಿ ಯಾರು ಕೊಲೆಗಾರ ಅಂತ ಹೇಳಿ ಪೊಲೀಸರು ರಿವೀಲ್ ಮಾಡಿದ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಪೊಲೀಸರ ಕಾರ್ಯಕ್ಷಮತೆಯನ್ನು ಮೆಚ್ಚುತ್ತದೆ ಮತ್ತು ಇಂಥದ್ದು ಒಂದು ಘಟನೆ ನಡೆಯಬಹುದಾ ಎನ್ನುವಂತಹ ರೀತಿಯಲ್ಲಿ ಅಚ್ಚರಿಯನ್ನು ವ್ಯಕ್ತಪಡಿಸುತ್ತದೆ. ಭೂಮಿಯ ಮೇಲೆ ಈ ರೀತಿ ಘಟನೆಯನ್ನು ನಡೆಯುತ್ತಾ ಅಂತ ಹೇಳಿ? ಖಂಡಿತವಾಗಿ ಭೂಮಿಯ ಮೇಲೆ ಇಂಥದ್ದು ಒಂದು ನಡೀತದೆ ಅಂತ ಹೇಳಿ ಜನರು ಅಚ್ಚರಿ ಪಡುವಂತ ದಿನ ದೂರ ಇಲ್ಲ, ಕೇವಲ 2 ದಿನ 3 ದಿನ. ಅಂದ್ರೆ ಮನುಷ್ಯ ಸಮಾಜದಲ್ಲಿ ಈ ರೀತಿ ಘಟನೆ ನಡೀತಂತ ಇದಾಗತ್ತೆ, ಜನನೂ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಮನುಷ್ಯ ಜೀವನದಲ್ಲಿ ಇಂತಹ ಘಟನೆಗಳಿಗೆ ನಾವು ಸಾಕ್ಷಿಯಾಗಬೇಕಾಯ್ತಲ್ಲ ಎನ್ನುವಂತ ಕೊರಗು ಜನರಲ್ಲಿ ಇರ್ತದೆ ನೋಡಿ. ನೋಡುವ ಸರ್, ಕಾದು ಏನಾಗತ್ತೆ ಅಂತ ಹೇಳಿ. ತುಂಬಾ ಧನ್ಯವಾದ ಸರ್. ನಮಸ್ತೆ.